ಯೂರಯ್ಯ, ಇವ್ 3 ಜನ ಸೇರ್ಕೊಂಡು ಸುಳ್ಳು ಹೇಳ್ತಾವ್ರೆ. ಇವ್ರೆ ಇದೆಲ್ಲ ತಪ್ಪು ಮಾಡಿರೋದು ಅನ್ನೋಕೆ ನನ್ನ ತವ ಬಲವಾಗಿ ಸಾಕ್ಷಿ ಐತೆ. ನೀನು ಬಂದವ್ರಿಗೆ ಸ್ವಾದಿ ಅಂತ ಊಟಕ್ಕೆ ಬಡಿಸ್ತೀಯ, ಆದ್ರೆ ನಿನ್ ಮಕ್ಳು ಆ ಬಂಗಾರಮ್ಮನ ಸೊಸೆ ಜೊತೆ ಸೇರ್ಕೊಂಡು ಊರ್ ತುಂಬಾ ಸ್ನೇಹನ ಹೆಸರು ಹೇಳ್ಕೊಂಡು ದಿಗಳು ಪಡಿಸ್ತಾವ್ರೆ. ಆ ಸ್ನೇಹದ ಹೆಸರಲ್ಲಿ ಈ ಸ್ನೇಹ ಆಟ ಆಡ್ತಾವಳೆ. ಅವಳೆ ಎಲ್ಲರಿಗೂ ಎದುರಿಸಿ ಆ ತಾಂಡವನ್ನ ಕೆಲಸ ಬಿಡಂಗ್ ಮಾಡಿದ್ದು. ಆ ರಾಜಿ ಎಲ್ರ ಮುಂದೆ ದಿಟ ಹೇಳಿ ನಿನ್ನ ಮಾನ ಕಳಿಬೇಕು ಅಂತ ನೋಡ್ತಾವಳೆ. ಈ ಎಲ್ಲ ಹೆಂಗೋ ರಾಜಿ ಗೊತ್ತಾಗ್ಬಿಟ್ಟದೆ. ನೋಡಿದ್ರೇನಪ್ಪ, ನೋಡಿದ್ರಾ? ಈಗ್ಲಾದ್ರೂ ಗೊತ್ತಾಯ್ತಾ? ಇವ್ರು ಏನು ತಪ್ಪೇ ಮಾಡಿಲ್ಲ ಅಂತಂದ್ರೆ ಈ ನಂಜಮ್ಮ ಯಾಕೆ ಪುಟ್ಟಕ್ಕಂಗೆ ಫೋನ್ ಮಾಡಿ ನಂಗೆ ಏನು ಗೊತ್ತೇ ಇಲ್ಲ ಅಂತ ಸುಳ್ಳು ಹೇಳು ಅಂತ ಹೇಳಿದ್ಲು. ಇದ್ರಾಗೆ ಈ ಪುಟ್ಟಕ್ಕಂದು ಪಾಲೈತೆ. ಅಯ್ಯ, ನನ್ಗೆ ಯಾವ ಫೋನು ಬಂದಿಲ್ಲ, ಇದ್ರಾಗ ನಂದೇನು ಪಾಲಿಲ್ಲ. ಅಯ್ಯೋ 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 ಅಯ್ಯೋ, ಲೇ ನಿನ್ ಬಾಯಿಗೆ ಮಣ್ಣಾಕ ಮನೆ ಆಡಿ ನನ್ನ ಫೋನ್ನೇ ತಗೊಂಡು ಅದ್ರಾಗ ಏನೇನೋ ಮಾಡ್ಬಿಟ್ಟು ನನ್ ಮೇಕೆ ದೂರ ಹೇಳಿಯಾ? ಏ ನಂಜಮ್ಮ, ಇವಾಗ ಇಲ್ಲಿ ಬಂದು ಉಲ್ಟಾ ಹೊಡಿಬೇಡ. ಇದ್ರಾಗಿರೋ ದನಿ ನಿಂದನೆಯ. ಇಲ್ಲ, ಆ ಧ್ವನಿ ನಂದಲ್ಲ. ಉಲ್ಟಾ ಹೊಡಿತಾ ಇರೋದು ನಮ್ಮವ್ವ ಅಲ್ಲ, ನೀನು. ಏ, ಇವಳು ಹೇಳ್ತಿರ್ದಲ್ಲ ಸುಳ್ಳು. ನಂಜಮ್ಮನಿಗೆ ಹಾಲ ಅದೆಂತದೋ ಕೊಟ್ಬಿಟ್ಟು ಮನೆನ ಕೂಡಾಕ್ಬಿಟ್ಟಿದ್ಲು. ನಾವ್ಯಾಗ ಬಿಡ್ಸ್ಕೊಂಬಂದ್ವಿ. ಏನ್ ಬಾಬಾ? ಹೌದೌದು, ಬಿಡ್ಸ್ಕೊಂಬರಕ್ ಹೋದಾಗ ನಮ್ಮನ್ನು ಕೂಡ ಹಾಕ್ಬಿಟ್ಟಿದ್ಲು. ಅದಕ್ಕೆ ನಾವು ಬರೋದು ತಡ ಆಗಿದ್ದು. ಇದೆಲ್ಲ ಈ ಮನೆ ಹಳ್ಳಿನೇ ಮಾಡಿರೋದು. ಸುಳ್ಳು ಸುಳ್ಳು ಸುಳ್ಳು. ಇವರೆಲ್ಲ ಸೇರ್ಕೊಂಡು ಬಾಯಿಗೆ ಬಂದಂಗ ಸುಳ್ಳು ಹೇಳ್ತಾವ್ರೆ. ಆತ್ಮದ್ ವಿಷಯದಾಗೆ ಮೊದ್ಲು ನಾಟಕ ಮಾಡಿರೋದು ಇವ್ರಯ್ಯ. ಸಾಕು ಬಾಯಿ ಮುಚ್ಚಮ್ಮ. ನನಗೆ ಬರ್ತಾ ಇರೋ ಕೋಪಕ್ಕೆ ಈಗಲೇ ಊರಿಂದ ನಿನ್ನ ಬಹಿಷ್ಕಾರ ಹಾಕ್ಬಿಡ್ತೀನಿ. ಬ್ಯಾಡಿಗೌಡ್ರೆ, ನನ್ನ ಮಗಳ ಹೆಸರಿಗೆ ಮಸಿ ಬಳಿಯಕ್ಕೆ ನೋಡಿದವ್ರಿಗೆ ಊರ್ ಜನಗಳ ಮುಂದೆನೇ ಮಸಿ ಅಂಟ್ಕೊಂಡದೆ. ಹೀಗಾಗಿರೋ ಅವಮಾನನೇ ಸಾಕು. ಮುಂದೆ ಬುದ್ಧಿ ಕಲಿಬೋದೋ ಏನೋ. ಬಿಟ್ಬಿಡಿ. ಇವೆಲ್ಲ ಬುದ್ಧಿ ಕಲಿಯೋ ಜನ್ಮ ಅಲ್ಲ ಪುಟ್ಟಕ್ಕ. ಪುಟ್ಟಕ್ಕಾಗಿರೋದಕ್ಕೆ ನಿನ್ನ ಬಿಟ್ಬಿಡಿ ಅಂತವಳೆ. ನಾನಾಗಿರೋ ಕತ್ತಿರದ ಬಾವಿಗೆ ನುಂಗ್ಬಿಡ್ತಾ ಇದೆ. ಇವ್ರ ಮಾತು ನಂಬ್ಕೊಂಡು ಬಂದಿದೀವಲ್ಲ, ನಮಗ್ ಬುದ್ಧಿ ಇಲ್ಲ. ಇನ್ಮೇಲೆ ಈ ರಾಜವ ಸಾಯ್ತೀನಿ ಅಂದ್ರೂ ಸಹಾಯ ಮಾಡಬಾರ್ದು. ಇನ್ಮೇಲೆ ಇವಳೇನು ಹೇಳಿದ್ರು ಯಾರು ನಂಬೇಡಿ. ಪುಟ್ಟಕ್ಕ, ನಮ್ಮನ್ನ ಕ್ಷಮಿಸ್ಬಿಡವ. ನಿಮ್ಮ ಮಕ್ಕಳು ಅಪರಂಜಿ ಇದ್ದಂಗೆ. ಇಂಥ ಕೆಟ್ಟ ಜನ ಈ ತಾಯಿ ಹೆಸರನ್ನ ಹಾಳು ಮಾಡ್ತಾರೆ. ನಾವು ಅನುಮಾನ ಪಟ್ಬಿಟ್ವಿ, ನಮ್ಮನ್ನು ಕ್ಷಮಿಸೋ ಪುಟ್ಟಕ್ಕ. ರಾಜವ್ವ, ಇನ್ಮೇಲಾದ್ರೂ ನೆಟ್ಟಿಗೆ ಬಾಳು. ನಡೀರಪ್ಪ ಎಲ್ಲ. ಹೋಗ್ಲಾ? ರಾಜವ್ವ, ನೀನಿಂತ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ರಾಜವ್ವ. ಉಪಕಾರ ಮಾಡೋಕ್ಕಾಗದೆ ಹೋದ್ರು ಹಿಂಗೆ ಅಪಕಾರ ಮಾಡಬಾರ್ದು. ನನ್ನ ಮಗಳು ಸತ್ತು ಸ್ವರ್ಗ ಸೇರವಳೆ. ಅವಳ ಹೆಸ್ರಿಗೆ ಮಸಿ ಬಳ್ದು ನೀನು ಯಾಕೆ ನರ್ಕಕ್ಕೆ ಹೋಯ್ತೀಯ? ದಯೆ ಕರುಣೆ ಇಟ್ಕೊಂಡು ಬಾಳ್ನ ಬಂಗಾರ ಮಾಡ್ಕೊ. ನಿಂತ್ಕೊ ಪುಟ್ಟಕ್ಕ. ಆಯ್ತು, ನಾನ್ ಮಾಡಿದ ತಪ್ಪೇ ಇರ್ಬೋದು, ಇವ್ರು ಏನೋ ತಪ್ಪು ಮಾಡಿಲ್ಲದೆ ಇರ್ಬೋದು. ಆದ್ರೆ ನಿನ್ನ ಮನೆಯವರೇ ನಿಂತವ ಸತ್ಯ ಮುಚ್ಚಿಡೋದು ಎಷ್ಟ್ರ ಮಟ್ಟಕ್ಕೆ ಸರಿ? ನೀನೇ ಹೇಳು.
ರಾಜಿ ಏನು ಹೇಳಕ್ ಹೊರಟಿದ್ದಾಳೆ? ಮೊದಲು ಬಾಯಿ ಮುಚ್ಚಿಸ್ಬೇಕು. ಈಟೊತ್ತು ಸುಳ್ಯೋಳಿ ಇಡೀ ಊರ್ ಜನದ ಕೈಲಿ ಉಗಿಸ್ಕೊಂಡಿದ್ ಸಾಲ್ದಾ? ಅವ್ವ ನೀನ್ ನಡಿಯವ, ಇಂಥವಳ ಮುಖ ನೋಡಿದ್ರೆ ನಮ್ಗೆ ಪಾಪ ಸುತ್ಕೋತೈತೆ. ಅಯ್ಯೋ ಯಾಕ್ರವ, ನಿಮ್ ಬಣ್ಣ ಎಲ್ಲ ಬಯಲಾಗೋಯ್ತದೆ ಅಂತ ಭಯ ಆಗ್ತೈತಾ? ನಾವೇನ್ ನಿನ್ ತರ ಉಸಿರುವಳಿ ಅಲ್ಲ ಬಣ್ಣ ಬದಲಾಯಿಸಕ್ಕೆ. ನಿಮ್ಗಳ ನಿಜವಾದ ಬಣ್ಣ ಈಗ ನಿಮ್ಮವ್ವನ್ ಮುಂದೆ ಬೆಳಕಿಗೆ ಬರ್ತೈತೆ. ಪುಸಿ ತಡಿಯವ್ವ. ಬ್ಯಾಡ ರಾಜವ, ಏಟತ್ತು ನೀನು ಆಡಿದ್ ನೋಡಿನೇ ನಾನು ಹೊಟ್ಟೆ ತುಂಬೋಗೋದೆ. ಇನ್ನ ನೋಡಕ್ಕೆ ನನ್ನ ದೇಹದಾಗೆ ಮನಸ್ಸಿನಾಗೆ ತ್ರಾಣ ಇಲ್ಲ. ನಾನು ಬರ್ತೀನಿ. ಪುಸಿ ನಿಂತ್ಕ ಪುಟ್ಟಕ್ಕ, ಈ ವಿಷಯನ ನೀನ್ ಕೇಳಲೇಬೇಕು. ಏ ಮನ್ಯಾಳೆ, ಇನ್ನೂ ಬುದ್ಧಿ ಬರ್ಲಿಲ್ವಾ ನಿಂಗೆ? ಯೋ ವಸಿ ಸುಮ್ಕೆ ನಿಂತ್ಕೊಳ್ಳಯ್ಯ. ನಿಮ್ಗಳ ಯೋಗ್ಯತೆ ಏನು ಅಂತ ನನಗೆ ಗೊತ್ತಿಲ್ವಾ? ಪುಟ್ಟಕ್ಕ, ಇವ್ರು ಎಲ್ರೂ ಸೇರ್ಕೊಂಡು ನಿಂತವ ಒಂದು ಮುಖ್ಯವಾದ ವಿಷಯನ ಮುಚ್ಚಿಟ್ಟವ್ರೆ. ರಾಜಿ, ಅಕ್ಕ ಅಂತ ನಾನು ನೋಡ್ದೆ ಕುತ್ಕೆ ಸಿಕ್ಬಿಡ್ತೀನಿ. ಇವಳಿಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ. ಗೋಪಾಲಪ್ಪ, ಕಾಳಿ, ಇವ್ನ ಎಳ್ಕೊಂಡೋಗಿ. ಕಳಿ ಬರ್ಲ. ಏಯ್ ಏಯ್ ನಡಿಯ, ಯೋ ನಡಿಯಲ್ಲಿ. ಬಿಡಯ್ಯ, ನಡಿಯ, ಕಾಳಿ, ಬಿಡಯ್ಯ. ಇಲ್ಲಿಂದ. ಪುಟ್ಟಕ್ಕ, ನನ್ ಮಾತ್ ಕೇಳು ಪುಟ್ಟಕ್ಕ. ಇವ್ರೆಲ್ರೂ ಸೇರ್ಕೊಂಡು ನಿಂತವ ಸತ್ಯನ ಮುಚ್ಚಿಡ್ತಾರೆ. ನಾನ್ ಎಲ್ಲಿ ನಿಜ ಹೇಳ್ಬಿಡ್ತದ ಅಂತ ನನ್ನನ್ನು ಎಳ್ಕೊಂಡು ಹೋಗ್ತಾರೆ. ಇವ್ ಮೋಸ ಮಾಡ್ತಾರೆ ಪುಟ್ಟಕ್ಕ. ಈ ಬಿಡಯ್ಯ, ನನ್ ಮಾತ್ ಕೇಳು. ಲೇ ಕಾಳಿ, ಯೋನಯ್ಯ ಬುಡಿ ರಾಜವನ್ನ. ಅಲ್ಲ ಪುಟಮೆ, ಪುಟಮೆ ಅದು ಬುಡಿ ಅಂತ ಹೇಳ್ದೆ ಆಟೆ. ಪುಟ್ಟಕ್ಕ, ನೀನ್ ಕುಲ್ದೇವ್ರಿಗೆ ಹೋಗಿದ್ಯಲ್ಲ, ಅವಾಗ ಈ ಸುಮಾ ಕಿಡ್ನಾಪ್ ಆಗಿದ್ಲು. ಅದೇ ಸಚಿನ್ ಅಂತ ಒಬ್ಬ ಹುಡ್ಗ ಅವನಲ್ಲ, ಅವನ ಈ ಸುಮಾ ವಿರುದ್ಧಿ ಮಾಡ್ತಾಳಂತೆ. ಅದಕ್ಕೆ ಅವಳು ಯಾವಳೋ ಸೋನಿಯಾ ಅನ್ನೋ ಹುಡುಗಿ ಇವ್ರಿಬ್ರು ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಒಂದಿನ ಎಲ್ಲ ಬುಟ್ಟೆ ಇರ್ಲಿಲ್ಲ. ಆಟ ಎಲ್ಲ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಆಗಿತ್ತು. ಆ ಸಚಿನ್ ಅವ್ರ ಅಪ್ಪ ಅಮ್ಮ ನಿಮ್ ಮನೆ ತವ ಬಂದು ದೊಡ್ಡ ಗಲಾಟೆನೆ ಮಾಡಿದ್ರು. ಆಮ್ಯಾಕೆ ಆ ಬಂಗಾರಮ್ಮನವ್ರೆ, ಸುಮ್ಕೆ ಇರ, ಬಂಗಾರಮ್ಮನವ್ರೆ ಮುಂದೆ ನಿಂತು ಸುಮನ ಉಡ್ಸಿದ್ದು. ಈ ಸುಮ ಯಾವನ್ ಜೊತೆ ನಾವು ಒಂದಿನ ಇದ್ ಬಂದವಳೆ ಅಂತ ಊರಲ್ಲೆಲ್ಲ ಮಾತಾಡ್ಕೊಂಡ್ರು. ನಿನ್ನ ಮಗಳ ಜೀವನ ಹಾಳಾಗೋಗೈತೆ ಪುಟ್ಟಕ್ಕ. ಏ ರಾಜಿ, ಇದೆಲ್ಲ ಸುಳ್ಳು ಅಂತ ಹೇಳಿ ನೋಡಮ್ಮ. ಅಪ್ಪ, ಇವ್ ಮಾತ್ ನಂಬೇಡಮ್ಮ. ನಮ್ ಸುಮನ್ ಜೀವನ ಹಾಳಾಗಿಲ್ಲ, ನಮ್ ಸುಮನ್ಗೆ ಏನೂ ಆಗಿಲ್ಲ. ಹಂಗಾದ್ರೆ ಅವಳು ಒಂದಿನ ಪೂರ್ತಿ ಕಿಡ್ನಾಪ್ ಆಗಿದ್ದೆಲ್ಲ ಸುಳ್ಳ? ನಿಮ್ ಮನೆ ತವ ಪೊಲೀಸ್ ಬಂದಿದ್ದೆಲ್ಲ ಸುಳ್ಳ? ಆ ಕೇಶವ ಮತ್ತೆ ರೇವತಿ ಸುಮಾ ಸಚಿನ್ನ ಮದ್ವೆ ಮಾಡ್ಕೊಳಕ್ಕೆ ಬೇರೆ ಊರಿಗೆ ಕರ್ಕೊಂಡು ಹೋಗವಳೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಅದೆಲ್ಲ ಸುಳ್ಳ? ರಾಜವ್ವ ಹೇಳ್ತಿರೋದು ದಿಟ್ವೆ. ಅಲ್ಲ ಪುಟಮೆ, ಅದು ರಾಜವ ಹೇಳ್ತಿರೋದು ದಿಟ್ಟಿದೆ ಅಂತ ಕೇಳಿದ್ದು.
ನೋಡ್ದ್ಯಾ ಪುಟ್ಟಕ್ಕ, ನನ್ನ ಮನೆಯವರು ನನ್ಗೆ ಯಾವತ್ತೂ ಮೋಸ ಮಾಡಕ್ಕಿಲ್ಲ ಅಂತ ಹೇಳ್ತಿದ್ಯಲ್ಲ, ಮನೆನಾಗೆ ಇಟ್ಟೆಲ್ಲ ನಡೆದ್ರು ನಿಂಗೆ ಒಂದು ಮಾತು ಹೇಳ್ದೆ ಎಲ್ಲರೂ ಮೋಸ ಮಾಡೋರೆ. ಮನೆ ಹಾಡಿ ಕೊನೆಗೂ ನೀನು ಅನ್ಕೊಂಡಿದ್ದೆ ಸಾಧಿಸ್ಬಿಟ್ಟೆ ನೋಡು. ಆಟೆ ಅಲ್ಲ ಪುಟ್ಟಕ್ಕ, ನೀನ್ ಇಲ್ದೇ ಇರ್ಬೇಕಾದ್ರೆ ನಿನ್ ನೆಸ್ಸಿದೆಯಲ್ಲ ಅದನ್ನು ಸರ್ಕಾರದವ್ರು ಬಂದು ಮುಚ್ಚಿಸ್ಬಿಟ್ಟಿದ್ರು. ಯಾವಾಗ್ಲೂ ಆರ್ದೇ ಇರೋ ಒಲೆ ಅಂತ ಹೇಳ್ತಿದ್ಯಲ್ಲ, ನಿನ್ ಮೆಸ್ನಾಗೆ ಊಟ ಕೂತಿದ್ದ ಜನಗಳನ್ನ ಆ ಪೊಲೀಸವ್ರು ಆಚೆಗೆ ಹಾಕ್ಬಿಟ್ಟು ಮೆಸ್ಸಿಗೆ ಬೀಗ ಹಾಕಿದ್ರು. ಆ ಬಂಗಾರಮ್ಮ ಮತ್ತೆ ಕಂಟಿ ಅದಕ್ಕೂ ಗಲಾಟೆ ಮಾಡಿ ನೀನ್ ಬರೋ ಹೊತ್ತಿಗೆ ಅಕ್ರಮವಾಗಿ ಮೆಸ್ ಬಾಗ್ಲು ತೆಗೆದ್ರು. ಇವ್ರು ಮಾತ್ರ ಅಲ್ಲ, ನಿನ್ನ ಅಳಿಯ, ನಿನ್ನ ಗಂಡ ಬಂಗಾರಮ್ಮನವ್ರು ಕೂಡ ನೀನ್ ಹಾಕೋ ಅನ್ನನೇ ತಿನ್ಕೊಂಡು ನಿನಗೆ ದ್ರೋಹ ಬಗ್ದಿರೋ ಶತ್ರುಗಳು. ಏನ್ರೆ ನಂತವನೇ ಆಟಗಳಾಡ್ತೀರಾ? ಊರ್ ಜನಗಳ ಮುಂದೆ ಸುಳ್ಳು ಹೇಳಿ ಬಚಾವಾಗ್ತೀರಾ? ಇವಾಗ ತಕೊಳ್ಳಿ ಹೆಂಗೈತೆ ನನ್ನ ಕರಾಮತ್ತು. ಅಬ್ಬಾ 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 ಅಬ್ಬಾ. ಅಮ್ಮ 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 ಕ್ಷಮಿಸ್ಬಿಡಮ್ಮ. ಎಲ್ರ ಮುಂದೆ ನಿನ್ ಮಾನ ಕಳಿಬೇಕು ಅಂತ ನನಗೆ ಕೆಲಸ ಮಾಡಿಲ್ಲಮ್ಮ. ನಿನ್ಗೆ ವಿಷಯ ಗೊತ್ತಾದ್ರೆ ನಿನ್ ಮನ್ಸಿಗೆ ನೋವಾಗುತ್ತೆ ಅಂತ ಈ ವಿಷಯ ಮುಚ್ಚಿಟ್ಟೆ ಅಮ್ಮ. ಅಷ್ಟೇ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ. ಅವ್ವ, ನಿಮಗೆ ನೋವು ಮಾಡಬೇಕು ಅಥವಾ ಮೋಸ ಮಾಡಬೇಕು ಅಂತ ಈ ವಿಷಯನ ಮುಚ್ಚಿಟ್ಟಿಲ್ಲ ಅವ್ವ. ನೀನು ಇಲ್ಲದೆ ಇದ್ದಾಗ ಸುಮ್ಮನ ಜವಾಬ್ದಾರಿ ನನ್ನಾಗಿತ್ತು. ಅದನ್ನ ಸರಿಯಾಗಿ ನಿಭಾಯಿಸದೆ ಹೋದ್ರೆ ನಿನಗೆ ಎಲ್ಲಿ ನೋವಾಯ್ತದೋ ಅಂತ ಇದು ಯಾವುದನ್ನು ನಿಂತವ ಹೇಳಿಲ್ಲ ಅವ್ವ. ಹೋಗ್ಕೊಂಡ್ಬಿಟ್ಟೆ ನಮ್ಮ ಕಡೆಯಿಂದ ತೆಪ್ಪ ಆಗಕ್ಕೆ ದಯವಿಟ್ಟು ಕ್ಷಮಿಸ್ಬಿಡು. ವಿಷಯ ಗೊತ್ತಾದರೆ ನಿನ್ನ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರ್ತದೋ ಅಂತ ಭಯಪಟ್ಟು ನಿಂಗೆ ವಿಷಯ ತಿಳಿಸ್ಲಿಲ್ಲ. ಆಟೆಯ ಅವ್ವ, ನಿಮ್ಮ ಹತ್ರ ವಿಷಯ ಮುಚ್ಚಿಟ್ಟಿದ್ದು ತಪ್ಪೆ, ಆದ್ರೆ ಉದ್ದೇಶ ಕೆಟ್ಟದಲ್ಲವ್ವ. ಅವ್ವ, ಆ ರಾಜಿ ಹೇಳ್ದಂಗೆ ನಮ್ ಸುಮನ್ ಜೀವನ ಏನು ಹಾಳಾಗಿಲ್ಲವ್ವ. ರೀಸ್ನವರ
ಇದನ್ನೆಲ್ಲ ಮಾಡಿದ್ದು ಆ ರಾಜಿನ ಆತ್ಮ ಮಾಡ್ತಾರೆ ಒಳ್ಳೆ ಕೆಲಸನ ಸಹಿಸಕ್ಕಾಗ್ದೆ ಆ ಚೀಟಿ ಬರ್ದಿಟ್ಟು ಕೆಟ್ಟ ಕೆಲಸ ಮಾಡೋಳೆ. ಅಲ್ಲ ಇದನ್ನೆಲ್ಲ ನೋಡ್ಕೊಂಡು ಊರ್ ಜನ ಅವಳಿಗೇನು ಶಿಕ್ಷೆ ಕೊಟ್ಟಿಲ್ವೇ? ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಅಂತ ಆದರೆ ನಿಮ್ಮೆಲ್ರಿಗೂ ಶಿಕ್ಷೆ ಆಗಲೇಬೇಕು. ಆ ರಾಜವ್ವ ಅವನಿಗೆ ಸುಮ್ಮನೆ ಕಿಡ್ನಾಪ್ ವಿಷಯ ಮತ್ತು ಮಿಸ್ ವಿಷಯ ಎಲ್ಲ ಹೇಳ್ಬಿಟ್ಲು ರೀ. ನಮ್ಮವ್ರೆ ಅಂತ ಎದೆಗೆ ಅಪ್ಕೊಂಡಿದ್ದ ಜನನೇ ನನ್ನ ಎದೆಗೆ ಚೂರಿ ಹಾಕ್ಬಿಟ್ರು. ನಿನ್ನ ನನ್ನ ಮನೆ ಮಗ ಅಂದ್ಕೊಂಡಿದ್ದೆ. ಈ ತಾಯಿ ತವೆ ಇಂಥ ದೊಡ್ಡ ವಿಚಾರನ ಮುಚ್ಚಿಕ್ಬಿಟ್ಟೆ ನೀನು ಅಲ್ಲ. ಅವ ನಮ್ಮ ಕ್ಷಮಿಸ್ಬಿಡವ. ನಿಮಗೆ ಗೊತ್ತಾದರೆ ಏನು ಹೆಚ್ಚು ಕಮ್ಮಿ ಮಾಡ್ಕೊಂಬಿಡ್ತೀರ ಅಂತ ಹೆದರಿ ಹಿಂಗೆ ಮಾಡಿಬಿಟ್ಟು. ಇದ್ಯಾವುದು ಕೆಟ್ಟ ಉದ್ದೇಶದಿಂದ ಆಗಿದ್ದಲ್ಲವ. ಎತ್ತ ಮಗಳು ಕಾಣೆ ಆಗವಳೆ. ಅನ್ನ ಕೊಟ್ಟಿದ್ದ ಜಾಗ 3 ದಿನದಿಂದ ಬೇಗ ಪಡ್ಕೊಂಡದೆ. ಇದು ಒಳ್ಳೆ ಉದ್ದೇಶಕ್ಕೆ ಮಾಡಿದ್ದು. ಅವ ಅದು ಯಾರರಿಂದ ವಿಷಯ ತಿಳಿದು ಆಘಾತಕ್ಕೆ ಒಳಗಾಗಿ ಸಾಯೋಕ್ಕಿಂತ ನೀವುಗಳೇ ದಿಟ ಹೇಳಿ ಸಾಯಿಸ್ಬಿಟ್ಟಿದೆ. ಎಷ್ಟೋ ಸತ್ತಾಕಿರ್ತಾ ಇತ್ತು. ಅವ ಹಂಗೆಲ್ಲ ಮಾತಾಡವ. ರೀ ಅತ್ತೆಗೆ ಫೋನ್ ಮಾಡ್ರಿ. ಏನು ಬೇಕಾಗಿಲ್ಲ. ಅಮ್ಮವರು ನಾನು ಇಲ್ಲದೆ ಇರೋ ಹೊತ್ನಾಗೆ ನನ್ನ ಮಕ್ಕಳಿಗೆ ತಾಯಿ ಆಗಿದ್ರು ಅಂತ ಕೇಳಿ ಓಡ್ ಸಂತೋಷ ಪಟ್ಟಿದ್ದೆ. ಆದರೆ ಎತ್ತ ತಾಯಿ ತವಲೆ ತನ್ನ ಮಕ್ಕಳ ಹೆಸನ ಮುಚ್ಚಕ್ಕೆ ನನ್ನೇ ಮಲ್ತಾಯಿ ಮಾಡಿಬಿಟ್ರು. ಹಾಗೆಲ್ಲ ಹೇಳ್ಬೇಡವ್ವ. ತಾಯಿ ಅನ್ನೋ ಪದಕ್ಕೆ ಶ್ರೇಷ್ಠತೆ ಬಂದಿದ್ದೆ ನಿನ್ನಂಥ ತಾಯಿಯಿಂದ. ನಿಮ್ಮ ಮನಸ್ಸು ನೋವಬಾರ್ದು, ಹಾಗೆ ನೀವು ಮಕ್ಕಳ ಮೇಲಿಟ್ಟಿರೋ ನಂಬಿಕೆ ಕುಸಿಬಾರ್ದು ಅನ್ನೋ ಉದ್ದೇಶದಿಂದ ಅತ್ತೆ ನಿಮ್ಮ ಹತ್ರ ವಿಷಯ ಹೇಳಲಿಲ್ಲ ಅಷ್ಟೇ. ಇದರಿಂದ ನೀವು ಸಾಧಿಸಿದ್ದಾದ್ರೂ ಏನು? 3ನೇ ವ್ಯಕ್ತಿಗಳಿಂದ ನನಗೆ ವಿಷಯ ತಿಳಿತೈತೆ ಅಂದ್ರೆ ನಾನು ಈ ಮನೆಗೆ 3ನೇ ವ್ಯಕ್ತಿ ಇದ್ದಂಗೆ ತಾನೇ. ಅಪ್ಪ ನಾವಿರೋದೇ ನಿನ್ನಿಂದ. ನೀನು ಯಾವತ್ತೂ ನಮ್ಮ 3ನೇ ವ್ಯಕ್ತಿ ಅಲ್ಲ ಕಣವ್ವ. ನೀವು ಮಾಡಿದ ಕೆಲಸನ ಹೇಳ್ತಾ ಐತೆ ನನ್ನನ್ನು ಎಂಥ ಜಾಗದಲ್ಲಿ ನೀವು ನನ್ನನ್ನು ಇಕ್ಕಿದ್ದೀರಿ ಅಂತ. ನನ್ನ ಮಕ್ಕಳೇ ನನಗೆ ಜೀವಾಳ ಅಂತಿದ್ದೆ. ನಂತವೇ ಇಸ್ಯ ಮುಚ್ಚಿಕ್ಕಕ್ಕೆ ನಿಮ್ಗೆ ಹೆಂಗ ಮನಸ್ಸು ಬಂತು? ನನಗೆ ಯಾರು ಸಮಜಾಯಿಸಿ ಕೊಡಬೇಡಿ, ನನಗೆ ಯಾರು ಸಮಾಧಾನನೂ ಮಾಡಬೇಡಿ. ನಿಮ್ಮೆಲ್ಲರಿಂದ ನನ್ನ ಮನಸ್ಸು ಮುರಿದೋಯ್ತು. ನಿಮ್ಮೆಲ್ಲರಿಂದ ನನ್ನ ಮನಸ್ಸು ಮುರಿದೋಯ್ತು. ನನಗೆ ಯಾರು ಬೇಡ, ನನಗೆ ಯಾರು ಬೇಡ. ಅಮ್ಮ ಅಮ್ಮ